ಈ ಎಲ್ಲ ಆರೋಪಗಳನ್ನ ನಿರಾಕರಿಸುತ್ತಿರುವ ಮರುಳ ಸಿದ್ದಪ್ಪ, ಅರಸೀಕೆರೆ ಕಾಲೇಜ್ ಸಿಬ್ಬಂದಿ ನನ್ನನ್ನ ಕೊಲೆ ಮಾಡಿ ಆಸ್ತಿ ಹೊಡೆಯಲು ಸಂಚು ಮಾಡಿದ್ದಾರೆ. ನನಗೆ ತಿಳಿಯದ ರೀತಿಯಲ್ಲಿ ಈ ಹಿಂದೆ ಖಾಲಿ ಕಾಗದದ ಮೇಲೆ ಸಹಿ ಕೂಡ ಮಾಡಿಸಿಕೊಂಡಿದ್ದಾರೆ ಎನ್ನುತ್ತಿದ್ದಾರೆ. ಆದ್ರೆ ನಾವೆಲ್ಲ ಮರುಳ ಸಿದ್ದಪ್ಪನಿಗೆ ಹಣ ನೀಡಿ ಹುದ್ದೆ ಪಡೆದುಕೊಂಡಿದ್ದೀವಿ. ಆತ ನಮಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಇದೆಲ್ಲ ಆತ ಮಾಡುತ್ತಿರುವ ನಾಟಕ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಸದ್ಯ ಪೊಲೀಸರು ಈ ಎಲ್ಲಾ ವಿಚಾರಗಳ ತನಿಖೆ ಶುರು ಮಾಡಿದ್ದಾರೆ. ನಿಜಕ್ಕೂ ಮರುಳ ಸಿದ್ದಪ್ಪ ಕೊಲೆಗೆ ಸುಪಾರಿ ಕೊಡುವ ಬಗ್ಗೆ ಮಾತಾಗಿದ್ದ. ಹಾಗಿದ್ರೆ ಈ ಬಗ್ಗೆ ಕಳ್ಳ ಶಾಬೀರ್ ಜೊತೆಯಲ್ಲಿ ಮಾತನಾಡಿದ್ಯಾರು? ಇದರ ಹಿಂದೆ ಸತ್ಯ ಏನು ಅನ್ನೋ ಬಗ್ಗೆ ಡೀಟೇಲ್ಸ್ ಕಲೆ ಹಾಕಿದ್ದಾರೆ. ಸದ್ಯ ಈ ಸುಪಾರಿ ಹತ್ಯೆ ಡೀಲ್ ಬಗ್ಗೆ ಕಾಲೇಜಿನ ಸಿಬ್ಬಂದಿಗಳ ವಿಚಾರಣೆ ಮಾಡ್ತಿದ್ದಾರೆ. ತಪ್ಪು ಮಾಡಿದ್ದು ಕಂಡು ಬಂದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳ್ತಿದ್ದಾರೆ. ಅವರ ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.